13 ನೂತನ ಸಚಿವರುಗಳಿಗೆ ಫಿಕ್ಸ್ ಆಯ್ತಾ ಖಾತೆಗಳು. ನೂತನ ಸಚಿವರ ಸಂಭವನೀಯ ಖಾತೆಗಳ ಮಾಹಿತಿ. ಯಾರ್ಯಾರಿಗೆ ಯಾವ್ಯಾವ ಖಾತೆ? ಡಾಕ್ಟರ್ ಜಿ ಪರಮೇಶ್ವರಿಗೆ ಡಿಸಿಎಂ ಜೊತೆಗೆ ಕಂದಾಯ ಖಾತೆ ಸಿಗುತ್ತಾ? ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ, ಖಾದರ್ಗೆ ಆರೋಗ್ಯ ಇಲಾಖೆ, ಇನ್ನು ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಖಾತೆ, ಸತೀಶ್ ಜಾರಕಿಹೊಳಿಗೆ ಮತ್ತೆ ಲೋಕೋಪಯೋಗಿ ಖಾತೆನೇ ಕೊಡಲಾಗುತ್ತಾ? ಇನ್ನು ಜಾರ್ಜ್ ಅವರ ಬಳಿ ಕೂಡ ಇಂಧನ ಖಾತೆ ಇತ್ತು, ಮತ್ತೆ ಅದೇ ಮುಂದುವರಿಯುತ್ತಾ? ಕೃಷ್ಣ ಬೈರೇಗೌಡರಿಗೆ ಜಲಸಂಪನ್ಮೂಲ, ಎಂಬಿ ಪಾಟೀಲ್ಗೆ ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಖಾತೆ, ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಕೊಡ್ತಾರಾ? ಇನ್ನು ಭೈರತಿ ಸುರೇಶ್ಗೆ ಸಾರಿಗೆ ಇಲಾಖೆ, ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ, ಯತೀಂದ್ರ ಸಿದ್ದರಾಮಯ್ಯರಿಗೆ ನಗರಾಭಿವೃದ್ಧಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಸಿಗುತ್ತಾ? ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಈಗಾಗಲೇ ಕೂಡ ಅದನ್ನು ನಿಭಾಯಿಸ್ತಾ ಇದ್ರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೂಡ. ಈಗ ಈ 13 ಮಂದಿಗೆ ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂಥ ಒಂದು ಮಾಹಿತಿಯನ್ನ ಗಮನಿಸ್ತಾ ಇದ್ವಿ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 13 ಜನ ಮೊದಲ ಹಂತದಲ್ಲಿ ಸಂಪುಟ ಸೇರ್ಪಡೆಯಾಗಿದ್ದಾರೆ ಸಚಿವರು. ಆದರೆ ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂಥ ಪೋರ್ಟ್ಫೋಲಿಯೋ ಇನ್ನಷ್ಟೇ ಮಾಹಿತಿ ಅಧಿಕೃತವಾಗಿ ಸಿಗಬೇಕಾಗಿದೆ. ಆದರೆ ಒಂದು ಆಂತರಿಕ ಮಾಹಿತಿಯ ಪ್ರಕಾರ ಯಾವ ಸಚಿವರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರಿ. ಬಹುತೇಕ ಒಂದಷ್ಟು ಸಚಿವರಿಗೆ ತಮ್ಮ ಹಳೆಯ ಖಾತೆನೇ ಸಿಗಬಹುದು, ಆದರೆ ಉಳಿದವರಿಗೆ ಅದಲು ಬದಲಾಗುವಂಥ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ. 13 ಸಚಿವರು ಈಗಾಗಲೇ ಸಂಪುಟದಲ್ಲಿದ್ದಾರೆ. ಬಟ್ ಯಾರಿಗೆ ಯಾವ ಇಲಾಖೆಯ ಜವಾಬ್ದಾರಿ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾವು ನೋಡ್ತಾ ಇದ್ವಿ ಯಾರ್ಯಾರಿಗೆ ಯಾವ ಖಾತೆ ಅಂತ. ಡೀಟೇಲ್ಸ್ ಹೇಳೋದಾದ್ರೆ ವಿಜಯ್, ಇನ್ನೂ ಕೂಡ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಖಾತೆಗಳ ಹಂಚಿಕೆ ಆಗಿಲ್ಲ. ಆದ್ರೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಮತ್ತು ಸಚಿವರು ತಮ್ಮ ಹೈಕಮಾಂಡ್ ನಾಯಕರ ಜೊತೆಗೆ ತಮ್ಮ ಅಭಿಪ್ರಾಯ ಮತ್ತು ಆಸಕ್ತಿಗಳನ್ನ ಹಂಚಿಕೊಂಡ ಪ್ರಕಾರ ಒಂದಷ್ಟು ಸಂಭವನೀಯ ಖಾತೆಗಳ ಪಟ್ಟಿಯನ್ನು ಕೂಡ ಟಿವಿ9ಗೆ ಸಿಕ್ಕಿದೆ. ಪರಮೇಶ್ವರ್ ಅವರು ಈ ಹಿಂದೆ ಗೃಹ ಖಾತೆಯನ್ನು ನಿಭಾಯಿಸಿದವರು. ಅವರು ಈ ಬಾರಿ ತನಗೆ ಗೃಹ ಖಾತೆ ಬೇಡ, ಕಂದಾಯ ಇಲಾಖೆಯನ್ನ ಕೊಡಿ ಅನ್ನುವಂತಹ ಮಾಹಿತಿಯನ್ನ ಅಥವಾ ಆ ಒಂದು ಆಸಕ್ತಿಯನ್ನ ಕೆ.ಸಿ. ವೇಣುಗೋಪಾಲ್ನ ಮುಂದೆ ಹಂಚಿಕೊಂಡಿದ್ರು. ಈ ಆಧಾರದ ಮೇಲೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಖಾತೆಯನ್ನು ನಿಭಾಯಿಸ್ತಾರೆ. ಹೀಗಾಗಿ ಗೃಹ ಖಾತೆ ಸಹಜವಾಗಿ ಬೇರೆಯವರ ಪಾಲಾಗುತ್ತೆ. ಅದು ಪ್ರಿಯಾಂಕ್ ಖರ್ಗೆ ಅವರು ನಿಭಾಯಿಸಬೇಕು ಅನ್ನೋ ಬಗ್ಗೆ ಇದೀಗ ಚರ್ಚೆಗಳು ನಡೆದಿದ್ದಾವೆ. ಬಹುತೇಕ ಅದು ಕೂಡ ಅಂತಿಮವಾಗಿದೆ. ಇನ್ನು ಅರಣ್ಯ ಸಚಿವರಾಗಿದ್ದಂತ ಈಶ್ವರ್ ಖಂಡ್ರೆ ಅವರು ಈ ಬಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಲೋಕೋಪಯೋಗಿಯನ್ನ ಅತ್ಯಂತ ಕರೆಕ್ಟ್ ಆಗಿ ನಿಭಾಯಿಸಿದ್ದೀನಿ ಅನ್ನುವಂತ ಕಾರಣಕ್ಕೋಸ್ಕರ ಅದೇ ಖಾತೆಯ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಬಹುತೇಕ ಅವರ ಪಾಲಾಗುವಂತಹ ಸಾಧ್ಯತೆಗಳಿದಾವೆ. ಯುಟಿ ಖಾದರ್ ಅವರು ಆರೋಗ್ಯ ಇಲಾಖೆಯನ್ನ ಕೇಳಿದ್ದಾರೆ. ಬಹುತೇಕ ಅದು ಕೂಡ ಅವರ ಪಾಲಾಗುತ್ತೆ. ಈ ಹಿಂದೆ ಆರೋಗ್ಯ ಇಲಾಖೆಯನ್ನ ನಿಭಾಯಿಸಿದ ಅನುಭವದ ಆಧಾರದ ಮೇಲೆ ತಮ್ಗೆ ಆರೋಗ್ಯ ಇಲಾಖೆ ಸೂಕ್ತ ಅನ್ನುವಂತ ಅಭಿಪ್ರಾಯನ ಖಾದರ್ ಅವರು ಹಂಚಿಕೊಂಡಿದ್ದಾರೆ. ಹೀಗಾಗಿ ಬಹುತೇಕ ಖಾತೆಗಳ ಹಂಚಿಕೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಗಿದೆ. ಇವತ್ತು ಅಧಿಕೃತವಾಗಿ ಖಾತೆಗಳ ಹಂಚಿಕೆಯ ಬಗ್ಗೆ ರಾಜ್ಯ ಸರ್ಕಾರದಿಂದ ಮಾಹಿತಿ ಹೊರಬೀಳುವಂತ ಸಾಧ್ಯತೆಗಳಿದಾವೆ ವಿಜಯ್. ಥ್ಯಾಂಕ್ ಯು ಪ್ರಸನ್ನ.